ಎಲ್ಲಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಇರೋದು ಒಂದೇ ಆಸೆ, ನಾನು ಒಂದಿನ ಫ್ಲೈಟ್ ನಲ್ಲಿ ಆರ್ಬೇಕು ಅಂತ. ನಂಗಿರೋ 1000 ಕನ್ಸಲ್ಲಿ ಇದು ಒಂದು. ಕೊನೆಗೂ ಅದು ಈಡೇರೋ ಟೈಮ್ ಬಂತು. ಅಷ್ಟ್ರಲ್ಲಿ ನನ್ನ ಅರ್ಧ ಆಯ್ಸ್ ಮುಗಿದಿತ್ತು. ಯಾಕೆಂದ್ರೆ ಇವಾಗ 50ರಿಂದ 60 ವರ್ಷ ಬದುಕೋದೇ ಜಾಸ್ತಿ, ಅದ್ರ ಮೇಲೆ ಬದುಕಿದ್ರೆ ಬೋನಸ್. ನನ್ನ ಹೆಂಡತಿ ಕೂಡ 5 ವರ್ಷ ಮುಂಚೆನೆ ಪಾಸ್ಪೋರ್ಟ್ ಮಾಡಿಸಿದ್ಲು. ಬಟ್ ಅವಳನ್ನ ಫ್ಲೈಟ್ ಅಲ್ಲಿ ಕರ್ಕೋಕ್ ನಾನೇ ಬರ್ಬೇಕಾಗಿತ್ತು. ಅಂತೂ ಗೋವಾಕ್ ಹೋಗೋಣ ಅಂತ ಟಿಕೆಟ್ ಬುಕ್ ಮಾಡಿ 1 ತಿಂಗಳು ವೇಟ್ ಮಾಡಿ ಕೊನೆಗೂ ಆ ದಿನ ಬಂದೇ ಬಿಡ್ತು. 9:30 ಫ್ಲೈಟ್ಗೆ ಬೆಳಗ್ಗೆ 3 ಗಂಟೆಗೆ ಹೊರಟು ಏರ್ಪೋರ್ಟ್ ಸೇರಿ. ನಮ್ಮ ಫ್ಲೈಟ್ ಜರ್ನಿ ಇದ್ದು 45 ನಿಮಿಷ, ಬಟ್ ಚೆಕ್ ಇನ್ ಆಗಿದ್ದು 3 ಅವರ್. ಕೊನೆಗೂ ಫ್ಲೈಟ್ ಹತ್ತೇ ಬಿಟ್ವಿ. ಅದರಲ್ಲೂ ಎಕ್ಸ್ಟ್ರಾ ಕಾಸು ಕೊಟ್ಟು ವಿಂಡೋ ಸೀಟ್ ಬೇರೆ ತಗೊಂಡಿದ್ವಿ. ಇಬ್ರು ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ವಿಂಡೋ ಸೀಟ್ ಅಲ್ಲಿ ನಾನ್ ಕೂರ್ತೀನಿ ಅಂತ. ಕೊನೆಗೆ ಯಾರಿಗೆ ಇದ್ರು ಅಂತ ನೀವೇ ತಿಳ್ಕೊಳ್ಳಿ. ಅಷ್ಟರಾಗ್ಲೇ ರನ್ವೇಲಿ ಫ್ಲೈಟ್ ಹೊರಡಕ್ ಸ್ಟಾರ್ಟ್ ಮಾಡ್ತು. ನಾವು ಗೊತ್ತಲ್ಲ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಫ್ಲೈಟ್ ಮಾತ್ರ ಮೇಲೆ ಕಾರ್ತಾನೆ ಇಲ್ಲ. ಇನ್ನ ಎಷ್ಟು ಟೈಮ್ ಆಗುತ್ತೋ ಅಂತ ಸರಿ ಅಂತ ಮೊಬೈಲ್ ಆಫ್ ಮಾಡಿದ್ರೆ ಮೇಲೆ ಕಾರೇ ಬಿಡೋದ. ನಾವು ಗೊತ್ತಲ್ಲ 1 ವರ್ಷಕ್ಕಾಗಷ್ಟು ವಿಡಿಯೋ ಮಾಡ್ಕೊಂಡ್ವಿ. ವಾಟ್ಸಪ್ ಸ್ಟೇಟಸ್ ನಲ್ಲಿ ವಿಡಿಯೋ ಫೋಟೋನ ಹಾಕಿ ಚೆಚ್ಚಿದ್ದು. ಹಬ್ಬ ಹಾಲ್ಕೆನೆ ಅಂತ ಮೋಡದ ಮೇಲೆ ಆರ್ತಾ ಇದ್ರೆ ಏನೋ ಖುಷಿ. ಫಸ್ಟ್ ಟೈಮ್ ಫ್ಲೈಟ್ ನಲ್ಲಿ ಹೋಗ್ತಾ ಇರೋದ್ರಿಂದ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ನೋಡೋಷ್ಟ್ರಲ್ಲಿ ಗೋವಾ ಬಂದೇ ಬಿಡ್ತು. ಆದ್ರೆ ನಮ್ ಇಬ್ಬರಿಗೆ ಇದ್ದಿದ್ದು ಒಂದೇ ಪ್ರಶ್ನೆ, ಲಗೇಜ್ ನಮ್ ಜೊತೆ ಬತ್ತಾ ಅಂತ. ಕೊನೆಗೂ ಅವ್ರನ್ನ ಕೇಳಿ ಲಗೇಜ್ ಟ್ರಾಲಿ ಹತ್ರ ನಿಂತ್ಕೊಂಡ್ವಿ. ಬಡ್ಡಿ ಮಗನ್ ಲಗೇಜು ಎಲ್ಲಾರ್ದು ಬರ್ತೈತೆ, ನಮ್ದು ಮಾತ್ರ ಬರ್ತಾನೆ ಇಲ್ಲ. ಕೊನೆಗೂ ಟ್ರಾಲಿಯಲ್ಲಿ ಲಗೇಜ್ ಬರೋದನ್ನ ನೋಡಿ ಇಬ್ರು ಹಬ್ಬ ಅಂತ ನಿಟ್ಟಿಸ್ಬಿಟ್ವಿ. ಫ್ಲೈಟ್ ನಲ್ಲಿ ಹೋಗ್ಬೇಕು ಅನ್ನೋ ನಾನು ಎಷ್ಟೋ ವರ್ಷದ ಕನಸು ಅಷ್ಟೊತ್ತಿಗೆ ನನಸಾಗಿತ್ತು. ಮುಂದಿನ್ನೇನು, ಬನ್ನಿ ಮತ್ತೆ ಗೋವಾ ಸುತ್ತಣ.